ಹಲೋ ಎವ್ರಿವನ್, ವೆಲ್ಕಮ್ ಟು ಡಿಜಿಸ್ ಕಾಮರ್ಸ್ ಅಡ್ಡಾ. ನಾನು ನಿಮ್ಮ ಡಿಜಿ ಸರ್. ಈ ಚಾನಲ್ನ ಮೇನ್ ಪರ್ಪಸ್ ಏನು ಅಂದರೆ ಕಾಮರ್ಸ್ ಸಬ್ಜೆಕ್ಟ್ಸನ್ನು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡೋದು. ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಎಕನಾಮಿಕ್ಸ್ ಮತ್ತು ಫೈನಾನ್ಷಿಯಲ್ ಲಿಟ್ರಸಿ ಕಾನ್ಸೆಪ್ಟ್ಸನ್ನು ಸಿಂಪಲ್ ಆಗಿ, ಕ್ಲಿಯರ್ ಆಗಿ, ಎಕ್ಸಾಮ್ ಓರಿಯೆಂಟೆಡ್ ವೇನಲ್ಲಿ ಕಲಿಯೋಣ ಮತ್ತು ಎಕ್ಸಾಮ್ಸ್ನಲ್ಲಿ ನಿಮಗೆ ಗುಡ್ ಮಾರ್ಕ್ಸ್ ಸ್ಕೋರ್ ಮಾಡಲು ಹೆಲ್ಪ್ ಮಾಡೋದು. In today's video, we are learning about recording of business transaction 1. ಸೊ ನಾವು ಹೇಗೆ ಟ್ರಾನ್ಸಾಕ್ಷನ್ನ ರೆಕಾರ್ಡ್ ಮಾಡಬೇಕು, ಯಾವುದಾದ್ರು ರೂಲ್ಸ್ನ ನಾವು ಫಾಲೋ ಮಾಡಬೇಕು ಅಂತ ಕಲಿಯೋಣ ಈ ಚಾಪ್ಟ್ರಲ್ಲಿ. ಈ ಚಾಪ್ಟರ್ ವಿಡಿಯೋ ನೋಡೋದಕ್ಕೂ ಮುಂಚೆ ನೀವು ಬೇಸಿಕ್ ಟರ್ಮ್ಸ್ ಮತ್ತು ಅಕೌಂಟಿಂಗ್ ಕಾನ್ಸೆಪ್ಟ್ ನೋಡಿಲ್ಲ ಅಂತಂದರೆ ಆ ವಿಡಿಯೋನ ನೋಡ್ಕೊಂಡು ಬನ್ನಿ. ನಿಮಗೆ ಈ ಚಾಪ್ಟರ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಅಸೆಟ್ಸ್ ಮೀನಿಂಗ್ ಆಗಿರ್ಬೋದು, ಲಯಬಿಲಿಟಿ ಮೀನಿಂಗ್ ಆಗಿರ್ಬೋದು, ಕ್ಯಾಪಿಟಲ್ ಅಂತಂದರೆ ಏನು, ಈ ಎಲ್ಲ ಟರ್ಮಿನಾಲಜಿಗಳ ಬಗ್ಗೆ ಐಡಿಯಾ ಇಲ್ಲ ಅಂತಂದರೆ ಈ ಚಾಪ್ಟರ್ಲೇ ನಿಮಗೆ ಡಿಫಿಕಲ್ಟ್ ಅಂತ ಅನಿಸುತ್ತೆ. ಸೊ ಅದಕ್ಕೂ ಮುಂಚೆ ನೀವು ಆ ವಿಡಿಯೋನ ನೋಡಿಕೊಂಡು ಬನ್ನಿ. ಸೊ ಫಸ್ಟ್ ಟಾಪಿಕ್ ಅಕೌಂಟಿಂಗ್ ಈಕ್ವೇಷನ್. ಅಕೌಂಟಿಂಗ್ ಈಕ್ವೇಷನ್ ಅಂತ ಅಂದರೆ ಏನು ಅಂದರೆ, ಪ್ರತಿಯೊಂದು ಬಿಸ್ನೆಸ್ಸಲ್ಲೂ ನಮ್ಮ ಹತ್ರ ಎಷ್ಟು ಅಸೆಟ್ಸ್ ಇದೆ, ಆ ಅಸೆಟ್ಸ್ ಯಾವಾಗ್ಲೂ ನಮಗೆ ಕ್ಯಾಪಿಟಲ್ ಮತ್ತು ಲಯಬಿಲಿಟಿಗೆ ಈಕ್ವಲ್ ಆಗಿರುತ್ತೆ. ನಮ್ಮ ಅಸೆಟ್ ಏನಿದೆ ಬಿಸ್ನೆಸ್ಸಲ್ಲಿ ಅದು ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟಿ ಆಗಿರುತ್ತೆ. ನಾವು ಇದನ್ನು ಅಕೌಂಟಿಂಗ್ ಈಕ್ವೇಷನ್ ಅಂತ ಕರಿತೀವಿ. ಸೊ ಅಸೆಟ್ಸ್ ಅಂದರೆ ಏನು? ಸಮಥಿಂಗ್ ಎ ಬಿಸ್ನೆಸ್ ಓನ್ಸ್ ದಟ್ ಆಸ್ ಎ ಫ್ಯೂಚರ್ ಎಕನಾಮಿಕ್ ವ್ಯಾಲ್ಯೂ. ಅಂದರೆ ಬಿಸ್ನೆಸ್ ಯಾವುದೇ ಪ್ರಾಪರ್ಟಿ ಅಥವಾ ರಿಸೋರ್ಸಸ್ನ ಓನ್ ಮಾಡಿದ್ದು ಅದು ನಮಗೆ ಫ್ಯೂಚರ್ ಎಕನಾಮಿಕ್ ಬೆನಿಫಿಟ್ನ ಕೊಡ್ತಾ ಇದ್ದಾರೆ, ಅದನ್ನು ಅಸೆಟ್ ಅಂತ ಕರಿತೀವಿ. ಸೊ ಸಮ್ ಆಫ್ ದ ಎಕ್ಸಾಂಪಲ್ಸ್ ಆರ್ ಕ್ಯಾಶ್, ಬ್ಯಾಂಕ್, ಇನ್ವೆಂಟರೀಸ್, ಪ್ರೀಪೇಯ್ಡ್ ಎಕ್ಸ್ಪೆನ್ಸ್, ಲ್ಯಾಂಡ್, ಬಿಲ್ಡಿಂಗ್ ಆ್ಯಂಡ್ ಫರ್ನಿಚರ್. ಸೊ ಇದ್ರ ಮೀನಿಂಗ್ನ ನಾನು ನಿಮಗೆ ಬೇಸಿಕ್ ಟರ್ಮ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಲ್ಲಿ ಆ ವಿಡಿಯೋ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಲಯಬಿಲಿಟೀಸ್ ಅಂತ ಅಂದ್ರೆ ಏನು? ಸಮಥಿಂಗ್ ದಟ್ ಆನ್ ಎಂಟಿಟಿ ಓಸ್ ಎ ಡೆಟ್ ಅಂತ ಅಂದ್ರೆ, ಬಿಸ್ನೆಸ್ ಯಾರಿಗಾದ್ರೂ ಆಬ್ಲಿಗೇಷನ್ ಇದ್ರೆ, ಪೇ ಮಾಡಬೇಕು ಅನ್ನೋ ಆಬ್ಲಿಗೇಷನ್ ಇದ್ರೆ ಬಿಸ್ನೆಸ್ಗೆ, ಅದನ್ನ ನಾವು ಲಯಬಿಲಿಟಿ ಅಂತ ಕರಿತೀವಿ. ಅಮೌಂಟ್ ವಿಚ್ ಈಸ್ ಓವಿಂಗ್ ಬೈ ಎ ಬಿಸ್ನೆಸ್, ನಾವು ಯಾರಿಗಾದ್ರೂ ಅಮೌಂಟ್ನ ನಾವು ಪೇ ಮಾಡಬೇಕಾಗಿದ್ರೆ ಅದನ್ನ ಲಯಬಿಲಿಟಿ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಆಫ್ ಲಯಬಿಲಿಟೀಸ್: ಕ್ರೆಡಿಟಾರ್ಸ್, ಬಿಲ್ಸ್ ಪೇಯಬಲ್, ಅಕೌಂಟ್ಸ್ ಪೇಯಬಲ್, ಸೆಕ್ಯೂರ್ಡ್ ಲೋನ್, ಅನ್ಸೆಕ್ಯೂರ್ಡ್ ಲೋನ್ ಮತ್ತೆ ಡಿವೆಂಚರ್ಸ್. ಸೊ ಇದು ನಮಗೆ ಲಯಬಿಲಿಟಿಗೆ ಎಕ್ಸಾಂಪಲ್ಸ್ ಆಗುತ್ತೆ. ಓನರ್ಸ್ ಕ್ಯಾಪಿಟಲ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದ್ರೆ, ಈಗ ಬಿಸ್ನೆಸ್ ಅಲ್ಲಿ ಒಂದು ಅಸೆಟ್ ಇದೆ ಅಂತ ಅನ್ಕೊಳ್ಳಿ. 1 lakh ನಮ್ಮ ಹತ್ರ ಅಸೆಟ್ ಇದೆ, ಒಂದು 30,000 ಬ್ಯಾಂಕ್ ಲೋನ್ ಇದೆ ಅಂತ ಅನ್ಕೊಳ್ಳಿ. ಸೊ ಲಯಬಿಲಿಟಿ ಎಷ್ಟಿದೆ? 30,000 ಇದೆ. ಅಸೆಟ್ ಎಷ್ಟಿದೆ? 1 lakh ಇದೆ. ಸೊ ಇವಾಗ ಕ್ಯಾಪಿಟಲ್ ಏನಾಗುತ್ತೆ? 70,000 ಆಗುತ್ತೆ. ಹೇಗೆ 70,000 ಆಗುತ್ತೆ? ಅಕೌಂಟಿಂಗ್ ಈಕ್ವೇಷನ್ ಹೇಳುತ್ತೆ ಅಸೆಟ್ ಶುಡ್ ಬಿ ಈಕ್ವಲ್ ಟು ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟೀಸ್. ಸೊ ಆ ಕಾನ್ಸೆಪ್ಟ್ ಪ್ರಕಾರ ಕ್ಯಾಪಿಟಲ್ ಒಂದು ನಮಗೆ ಅಸೆಟ್ ಮೈನಸ್ ಲಯಬಿಲಿಟೀಸ್ ಆಗುತ್ತೆ. ನಾನೇನು ಎಕ್ಸಾಂಪಲ್ ಕೊಟ್ಟೆ? 1 lakh ಅಸೆಟ್ ಇದೆ ಅಂತ ಹೇಳಿದೆ. ಲೋನ್ ಎಷ್ಟಿದೆ ನಮ್ಮ ಹತ್ರ? 30,000 ಇದೆ. ಆ ಲಯಬಿಲಿಟಿ 30,000 ಮೈನಸ್ ಮಾಡಿದಾಗ ಉಳ್ಕೊಳ್ಳೋದೇನೋ ಕ್ಯಾಪಿಟಲ್ ಆಗುತ್ತೆ. ಈ ಅಮೌಂಟನ್ನೇ ಓನರು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದಂಥ ಅಮೌಂಟ್. ಸೊ ಈ ಎಕ್ಸಾಂಪಲ್ಸ್ ಇಂದ ನೀವು ಅಕೌಂಟಿಂಗ್ ಈಕ್ವೇಷನ್ ಫೈಂಡ್ ಔಟ್ ಮಾಡಿ. ಇಫ್ ಕ್ಯಾಪಿಟಲ್ ಆಫ್ ದ ಬಿಸ್ನೆಸ್ ಇಸ್ rupees 3 lakh ಅಂಡ್ ಲಯಬಿಲಿಟಿ ಇಸ್ rupees 50,000, ಕ್ಯಾಲ್ಕುಲೇಟ್ ದ ಟೋಟಲ್ ಅಸೆಟ್ಸ್ ಆಫ್ ದ ಬಿಸ್ನೆಸ್. ಈಗ ಅಸೆಟ್ ಇನ್ಫಾರ್ಮೇಶನ್ನೇ ಕೊಟ್ಟಿಲ್ಲ ನಮಗೆ, ಕರೆಕ್ಟಾ? 0 ಇದೆ ಅಂತ ಅನ್ಕೊಳ್ಳಿ. ಬಟ್ ಲಯಬಿಲಿಟಿ ಮತ್ತೆ ಕ್ಯಾಪಿಟಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಎಷ್ಟಿದೆ ಲಯಬಿಲಿಟಿ ಮತ್ತೆ ಕ್ಯಾಪಿಟಲ್ ವ್ಯಾಲ್ಯೂ? 3 lakh ಮತ್ತೆ 3,50,000 ಇದೆ. ಸೊ ಕಾನ್ಸೆಪ್ಟ್ ಏನು ಹೇಳುತ್ತೆ? ಕ್ಯಾಪಿಟಲ್ ಮತ್ತೆ ಲಯಬಿಲಿಟಿ ಇಸ್ ಈಕ್ವಲ್ ಟು ಅಸೆಟ್ ವ್ಯಾಲ್ಯೂ. ಸೊ ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟಿ ಎಷ್ಟಾಗುತ್ತೆ? 3 lakh ಪ್ಲಸ್ 50,000, 3,50,000 ಅಲ್ವಾ? ಸೊ ಅಂದರೆ ಅದು ಅಸೆಟಿಗೆ ಈಕ್ವಲ್ ಆಗಿರುತ್ತೆ. ಸೊ ಅಸೆಟ್ ಈಕ್ವೇಷನ್ ಎಷ್ಟಿದೆ ಇಲ್ಲಿ? 3,50,000. ನೆಕ್ಸ್ಟ್ ಎಕ್ಸಾಂಪಲ್: ಇಫ್ ದ ಟೋಟಲ್ ಅಸೆಟ್ಸ್ ಆರ್ rupees 1,30,000 ಅಂಡ್ ಕ್ಯಾಪಿಟಲ್ ಇಸ್ rupees 80,000, ಕ್ಯಾಲ್ಕುಲೇಟ್ ದ ಲಯಬಿಲಿಟೀಸ್. ಈಗ ಅಸೆಟ್ ವ್ಯಾಲ್ಯೂ ಇದೆ ನಮ್ಮ ಹತ್ರ, ಎಷ್ಟಿದೆ? 1,30,000 rupees ಇದೆ. ಮತ್ತೆ ಲಯಬಿಲಿಟಿ ವ್ಯಾಲ್ಯೂ ಕೊಟ್ಟಿದ್ದಾರೆ ಇಲ್ಲಿ 80,000 rupees ಇದೆ. ಸೊ ಎರಡು ಈಕ್ವಲ್ ಆಗಿದೆಯಾ? ಇಲ್ಲ ಅಲ್ವಾ? ಸೊ ಅಸೆಟ್ ಬಂದು 1,30,000 ಇದೆ, ಲಯಬಿಲಿಟಿ ಬಂದು 80,000 ಇದೆ. ಕಾನ್ಸೆಪ್ಟ್ ಏನು ಹೇಳುತ್ತೆ? ಅಸೆಟ್ ಶುಡ್ ಬಿ ಈಕ್ವಲ್ ಟು ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟಿ ಅಲ್ವಾ? ಸೊ ಅಂದ್ರೆ 80,000 ಇದೆ. ಸೊ ನಾವು ಎಷ್ಟು ಆಡ್ ಮಾಡಿದ್ರೆ ಈಕ್ವಲ್ ಆಗುತ್ತೆ? ಕರೆಕ್ಟ್, 50,000 ಅಲ್ವಾ? ಸೊ 50,000 ನಮಗೆ ಕ್ಯಾಪಿಟಲ್ ವ್ಯಾಲ್ಯೂ ಆಗುತ್ತೆ. ನೆಕ್ಸ್ಟ್, ಯೂಸಿಂಗ್ ಡೆಬಿಟ್ ಅಂಡ್ ಕ್ರೆಡಿಟ್. ಸೊ ನಾವು ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಅಲ್ಲಿ ಆಲ್ರೆಡಿ ನೋಡಿದೀವಿ ಅಲ್ವಾ? ಡೆಬಿಟ್ ಆಸ್ಪೆಕ್ಟ್ ಬರುತ್ತೆ ಮತ್ತೆ ಕ್ರೆಡಿಟ್ ಆಸ್ಪೆಕ್ಟ್ ಬರುತ್ತೆ. ಸೊ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ ಇನ್ವಾಲ್ವ್ಸ್ 2 parts: ರಿಸೀವಿಂಗ್ ಆಫ್ ಬೆನಿಫಿಟ್ ಆಫ್ ವ್ಯಾಲ್ಯೂ, ಗಿವಿಂಗ್ ಆಫ್ ಬೆನಿಫಿಟ್ ಆಫ್ ಈಕ್ವಲ್ ವ್ಯಾಲ್ಯೂ. ನಾವು ಇದನ್ನ ಟಿ ಫಾರ್ಮೆಟ್ ಅಕೌಂಟ್ ಅಲ್ಲಿ ರೆಪ್ರೆಸೆಂಟ್ ಮಾಡಿಸ್ತೀವಿ.
ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತೆ ರೈಟ್ ಹ್ಯಾಂಡ್ ಸೈಡ್ ಇರುತ್ತೆ. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಡೆಬಿಟ್ ಸೈಡ್ ಅಂತ ಕರಿತೀವಿ, ರೈಟ್ ಹ್ಯಾಂಡ್ ಸೈಡ್ನ ನಾವು ಕ್ರೆಡಿಟ್ ಸೈಡ್ ಅಂತ ಕರಿತೀವಿ. ಸೊ ಡೆಬಿಟ್ ಸೈಡಲ್ಲಿ ನಾವು ಏನು ಇನ್ಫಾರ್ಮೇಷನ್ ರೆಕಾರ್ಡ್ ಮಾಡ್ತೀವಿ ಅಂದರೆ ರಿಸೀವಿಂಗ್ ಆಫ್ ಬೆನಿಫಿಟ್ ಆಫ್ ವ್ಯಾಲ್ಯೂಸ್. ಕ್ರೆಡಿಟ್ ಸೈಡಲ್ಲಿ ನಾವು ಏನು ರೆಕಾರ್ಡ್ ಮಾಡ್ತೀವಿ ಅಂದರೆ ಗಿವಿಂಗ್ ಆಫ್ ಬೆನಿಫಿಟ್ ಆಫ್ ಈಕ್ವಲ್ ವ್ಯಾಲ್ಯೂ. ಇದನ್ನ ನಾವು ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೊ ರಿಸೀವಿಂಗ್ ವ್ಯಾಲ್ಯೂಸ್ನ ನಾವು ಡೆಬಿಟ್ ಸೈಡಲ್ಲಿ, ಗಿವಿಂಗ್ ವ್ಯಾಲ್ಯೂಸ್ನ ನಾವು ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ನೆಕ್ಸ್ಟು ಕೈಂಡ್ಸ್ ಆಫ್ ಅಕೌಂಟ್ಸ್. ಸೊ ಕೈಂಡ್ಸ್ ಆಫ್ ಅಕೌಂಟ್ಸಲ್ಲಿ 2 ಸಿಸ್ಟಮ್ ಬರುತ್ತೆ, ಒಂದು ಇಂಗ್ಲಿಷ್ ಸಿಸ್ಟಮ್ ಮತ್ತು ಅಮೆರಿಕನ್ ಸಿಸ್ಟಮ್. ಆ್ಯಕ್ಚುಲಿ ಆಸ್ ಪರ್ NCERT ನಮಗೆ ಅಮೆರಿಕನ್ ಸಿಸ್ಟಮ್ನ ನಾವು ಕಂಟಿನ್ಯೂ ಮಾಡ್ತೀವಿ. ಸೊ ನಾನು ನಿಮಗೆ ಫರ್ದರ್ ವೀಡಿಯೋಸಲ್ಲಿ ಪ್ರತಿಯೊಂದು ವೀಡಿಯೋದಲ್ಲೂ ಅಮೆರಿಕನ್ ಸಿಸ್ಟಮ್ ಮಾತ್ರ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಈ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿಗೋಸ್ಕರ ಇಂಗ್ಲಿಷ್ ಸಿಸ್ಟಮ್ ಅಂತ ಅಂದರೆ ಏನು, ಅದರಲ್ಲಿ ಯಾವ ರೂಲ್ಸ್ ಬರುತ್ತೆ, ಅದರಲ್ಲಿ ಎಷ್ಟು ಟೈಪ್ ಆಫ್ ಅಕೌಂಟ್ ಇದೆ ಅನ್ನೋದು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ವೇ ಫಾರ್ವರ್ಡ್ ಅಮೆರಿಕನ್ ಸಿಸ್ಟಮ್ನ ಕಲಿಯೋಣ. ಅದು ತುಂಬ ಈಸಿ ಆಗಿರುತ್ತೆ ನಿಮಗೆ ಇಂಗ್ಲಿಷ್ ಸಿಸ್ಟಮ್ಗಿಂತ. ಸೊ ಇಂಗ್ಲಿಷ್ ಸಿಸ್ಟಮಲ್ಲಿ ನಿಮಗೆ ಪರ್ಸನಲ್ ಅಕೌಂಟ್ ಮತ್ತು ರಿಯಲ್ ಅಕೌಂಟು, ನಾಮಿನಲ್ ಅಕೌಂಟ್ ಅಂತ 3 ಟೈಪ್ ಬರುತ್ತೆ. ಒಂದು ಪರ್ಸನಲ್ ಅಕೌಂಟ್, ಒಂದು ರಿಯಲ್ ಅಕೌಂಟು, ಒಂದು ನಾಮಿನಲ್ ಅಕೌಂಟು. ಇಲ್ಲಿ ಪರ್ಸನಲ್ ಅಕೌಂಟ್ ಅಂತ ಅಂದರೆ ಪರ್ಸನಲ್ ಅಕೌಂಟ್ ವಿಚ್ ರೆಪ್ರೆಸೆಂಟ್ಸ್ ನ್ಯಾಚುರಲ್ ಪರ್ಸನ್, ಆರ್ಟಿಫಿಷಿಯಲ್ ಪರ್ಸನ್, ರೆಪ್ರೆಸೆಂಟೇಟಿವ್ ಪರ್ಸನ್. ನ್ಯಾಚುರಲ್ ಪರ್ಸನ್ ಅಂತ ಅಂದರೆ ಏನು, ಯಾವುದೇ ಒಬ್ಬ ಹ್ಯೂಮನ್ ಬೀಯಿಂಗ್ ಜೊತೆ ನಾವು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ರೆ ಅದನ್ನು ನಾವು ನ್ಯಾಚುರಲ್ ಪರ್ಸನ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ನಾರಾಯಣ್ ಆಗಿರ್ಬೋದು, ಗೌತಮ್ ಆಗಿರ್ಬೋದು. ಸೊ ಇದು ನಮಗೆ ಏನು ರೆಪ್ರೆಸೆಂಟ್ ಮಾಡುತ್ತೆ, ನ್ಯಾಚುರಲ್ ಪರ್ಸನ್ ಅಂತ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಯಾವುದೇ ಟ್ರಾನ್ಸಾಕ್ಷನ್ ಈ ವ್ಯಕ್ತಿ ಜೊತೆ ನಾವು ಮಾಡ್ತಾ ಇದ್ರೆ ಅದನ್ನು ನಾವು ನ್ಯಾಚುರಲ್ ಪರ್ಸನ್ ಅಂತ ಕರಿತೀವಿ, ಅದು ಪರ್ಸನಲ್ ಅಕೌಂಟ್ ಆಗುತ್ತೆ. ನೆಕ್ಸ್ಟ್ ಆರ್ಟಿಫಿಷಿಯಲ್ ಪರ್ಸನ್, HDFC ಬ್ಯಾಂಕ್ ಆಗಿರ್ಬೋದು, ರಿಲಯನ್ಸ್ ಇಂಡಸ್ಟ್ರೀಸ್ ಆಗಿರ್ಬೋದು, MRF ಟೈರ್ಸ್ ಆಗಿರ್ಬೋದು. ಈ ಕಂಪನಿ ಎಲ್ಲ ಬಂದ್ಬಿಟ್ಟು ಆರ್ಟಿಫಿಷಿಯಲ್ ಪರ್ಸನ್ಸ್ ಆಗುತ್ತೆ. ನಾವು ಯಾವುದೇ ಟ್ರಾನ್ಸಾಕ್ಷನ್ ಈ ಆರ್ಟಿಫಿಷಿಯಲ್ ಪರ್ಸನ್ ಜೊತೆ ಮಾಡಿದ್ರೆ ಈ ಟ್ರಾನ್ಸಾಕ್ಷನ್ ನಾವು ಯಾವ ಹೆಡ್ಡಲ್ಲಿ ತಗೋಬೇಕಾಗುತ್ತೆ, ಪರ್ಸನಲ್ ಅಕೌಂಟ್ ಆಗಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟು ರಿಯಲ್ ಅಕೌಂಟ್. ರಿಯಲ್ ಅಕೌಂಟ್ ಅಂತ ಅಂದರೆ ನಮ್ಗೆ ಯಾವುದೇ ಅಕೌಂಟು ಅಸೆಟ್ನ ರೆಪ್ರೆಸೆಂಟ್ ಮಾಡಿದ್ರೆ ನಾವು ಅದನ್ನು ರಿಯಲ್ ಅಕೌಂಟ್ ಅಂತ ಕರಿತೀವಿ. ಅದು ಟ್ಯಾಂಜಿಬಲ್ ಅಸೆಟ್ ಆದರೂ ಆಗಿರ್ಬೋದು, ಇಂಟ್ಯಾಂಜಿಬಲ್ ಅಸೆಟ್ ಆಗಿರ್ಬೋದು. ಕ್ಯಾಶ್ ಆಗಿರ್ಬೋದು, ನಿಮಗೆ ಡೆಟಾರ್ ಆಗಿರ್ಬೋದು, ಮಷಿನರಿ, ಬಿಲ್ಡಿಂಗು, ಇದೆಲ್ಲ ನಮಗೆ ಏನು ರೆಪ್ರೆಸೆಂಟ್ ಮಾಡುತ್ತೆ, ರಿಯಲ್ ಅಕೌಂಟ್ನ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟು ನಾಮಿನಲ್ ಅಕೌಂಟ್. ನಾಮಿನಲ್ ಅಕೌಂಟ್ ಅಂದರೆ ಪ್ರತಿಯೊಂದು ಎಕ್ಸ್ಪೆನ್ಸಸ್ ಮತ್ತು ಇನ್ಕಮ್ ಇದು ಬಂದು ನಿಮಗೆ ನಾಮಿನಲ್ ಅಕೌಂಟಿಗೆ ರೆಪ್ರೆಸೆಂಟ್ ಮಾಡುತ್ತೆ. ಸ್ಯಾಲರಿ ಆಗಿರ್ಬೋದು ಅಥವಾ ಕಮಿಷನ್ ರಿಸೀವ್ಡ್ ಆಗಿರ್ಬೋದು, ಇದನ್ನೆಲ್ಲ ನಾವು ನಾಮಿನಲ್ ಅಕೌಂಟಲ್ಲಿ ತೋರಿಸ್ತೀವಿ. ಪರ್ಸನಲ್ ಅಕೌಂಟ್ ಅಂದರೆ ಅಕೌಂಟ್ ವಿಚ್ ರೆಪ್ರೆಸೆಂಟ್ಸ್ ನ್ಯಾಚುರಲ್ ಪರ್ಸನ್ ಮತ್ತು ಆರ್ಟಿಫಿಷಿಯಲ್ ಪರ್ಸನ್. ರಿಯಲ್ ಅಕೌಂಟ್ ಅಂತ ಅಂದರೆ ಅಸೆಟ್ನ ರೆಪ್ರೆಸೆಂಟ್ ಮಾಡೋ ಅಂಥ ಅಕೌಂಟ್ನ ನಾವು ರಿಯಲ್ ಅಕೌಂಟ್ ಅಂತ ಕರಿತೀವಿ. ನಾಮಿನಲ್ ಅಕೌಂಟ್ ಅಂತ ಅಂದರೆ ಎಕ್ಸ್ಪೆನ್ಸಸ್ ಮತ್ತು ಇನ್ಕಮ್ನ ರೆಪ್ರೆಸೆಂಟ್ ಮಾಡೋ ಅಕೌಂಟನ್ನು ನಾವು ನಾಮಿನಲ್ ಅಕೌಂಟ್ ಅಂತ ಕರಿತೀವಿ. ಇಲ್ಲೊಂದು ಎಕ್ಸಾಂಪಲ್ ಅಲ್ಲಿ ಐಡೆಂಟಿಫೈ ಮಾಡಿ ನೀವು. ಇವಾಗ ಅರುಣ್ ಅಕೌಂಟ್ ಅಂದರೆ ಯಾವ ಅಕೌಂಟ್ ಆಗುತ್ತೆ, ಪರ್ಸನಲ್ ಅಕೌಂಟ್ ಅಲ್ವಾ. ಯಾಕೆ, ನ್ಯಾಚುರಲ್ ಪರ್ಸನ್, ಅರುಣ್ ಅನ್ನೋದು ನ್ಯಾಚುರಲ್ ಪರ್ಸನ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೇಷನರಿ, ನಾಮಿನಲ್ ಅಕೌಂಟ್. ಯಾಕೆ ನಾಮಿನಲ್ ಅಕೌಂಟು, ಸ್ಟೇಷನರಿ ಇಸ್ ಅನ್ ಎಕ್ಸ್ಪೆನ್ಸ್. ಸೊ ಎಕ್ಸ್ಪೆನ್ಸಸ್ ಅಕೌಂಟ್ ಯಾವುದನ್ನು ರೆಪ್ರೆಸೆಂಟ್ ಮಾಡುತ್ತೆ, ನಾಮಿನಲ್ ಅಕೌಂಟ್. ನೆಕ್ಸ್ಟ್ ಕಾರ್ ಅಕೌಂಟ್. ಕಾರ್ ಅಕೌಂಟ್ ಏನಾಗುತ್ತೆ ನಮಗೆ, ಅಸೆಟ್ ಅಲ್ವಾ. ಸೊ ಅಸೆಟ್ ಆದರೆ ಯಾವ ಅಕೌಂಟು, ರಿಯಲ್ ಅಕೌಂಟ್. ಓಕೆ, ನೆಕ್ಸ್ಟ್ ಬಿಲ್ಡಿಂಗ್ ಅಕೌಂಟ್. ಬಿಲ್ಡಿಂಗ್ ಏನು, ಅಸೆಟ್, ಕರೆಕ್ಟ್. ಸೊ ಯಾವ ಅಕೌಂಟು, ರಿಯಲ್ ಅಕೌಂಟ್. ನೆಕ್ಸ್ಟ್ ಪರ್ಚೇಸ್ ಅಕೌಂಟ್. ಪರ್ಚೇಸ್ ಅಕೌಂಟು ನಿಮಗೆ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಪರ್ಚೇಸ್ ಅಕೌಂಟ್ನ ನೀವು ಸ್ಟಾಕ್ ಥರ ತೊಗೊಳ್ತೀವಿ ಅಂತಂದರೆ ಅದು ಅಸೆಟ್ ಆಗುತ್ತೆ, ಅಥವಾ ನಾರ್ಮಲ್ ಪರ್ಚೇಸ್ ಅಂತಲೇ ಕನ್ಸಿಡರ್ ಮಾಡ್ತೀವಿ ಅಂದರೆ ಎಕ್ಸ್ಪೆನ್ಸ್ ಆಗುತ್ತೆ. ಸೊ ನೀವು ನಾಮಿನಲ್ ಅಕೌಂಟ್ ಆಗಾದರೂ ತೊಗೋಬೋದು ಅಥವಾ ರಿಯಲ್ ಅಕೌಂಟ್ ಆಗಾದರೂ ನೀವು ತೊಗೋಬೋದು. ಸೊ ರಿಯಲ್ ಅಕೌಂಟ್ ಆದರೂ ಮೆನ್ಷನ್ ಮಾಡಿ, ನಾಮಿನಲ್ ಅಕೌಂಟ್ ಆದರೂ ಮೆನ್ಷನ್ ಮಾಡಿ. ನೆಕ್ಸ್ಟ್ ಇಂಟ್ರೆಸ್ಟ್ ಅಕೌಂಟ್. ಇಲ್ಲಿ ಇಂಟ್ರೆಸ್ಟ್ ಅಕೌಂಟು ಸೇಮ್ ನಿಮಗೆ ಪೇಯ್ಡ್ ರಿಸೀವ್ಡ್ ಅಂತ ಕೊಟ್ಟಿಲ್ಲ, ಬಟ್ ಸ್ಟಿಲ್ ಪೇಯ್ಡ್ ಆದರೆ ಎಕ್ಸ್ಪೆನ್ಸ್ ಆಗುತ್ತೆ, ರಿಸೀವ್ ಆದರೆ ಇನ್ಕಮು. ಎಕ್ಸ್ಪೆನ್ಸ್ ಮತ್ತು ಇನ್ಕಮ್ ಎರಡು ಯಾವ ಅಕೌಂಟ್ನ ರೆಪ್ರೆಸೆಂಟ್ ಮಾಡುತ್ತೆ, ನಾಮಿನಲ್ ಅಕೌಂಟ್. ನೆಕ್ಸ್ಟ್ ಕ್ಯಾಶ್ ಅಕೌಂಟ್. ಕ್ಯಾಶ್ ಅಕೌಂಟ್ ಏನು, ಅಸೆಟ್ ಅಲ್ವಾ. ಸೊ ಯಾವ ಅಕೌಂಟು, ರಿಯಲ್ ಅಕೌಂಟ್. ನೆಕ್ಸ್ಟ್ ಕ್ಯಾಪಿಟಲ್ ಅಕೌಂಟ್. ಕ್ಯಾಪಿಟಲ್ ಅಕೌಂಟ್ ಯಾರನ್ನ ರೆಪ್ರೆಸೆಂಟ್ ಮಾಡುತ್ತೆ, ಓನರ್ನ ರೆಪ್ರೆಸೆಂಟ್ ಮಾಡುತ್ತಲ್ವಾ. ಸೊ ನ್ಯಾಚುರಲ್ ಪರ್ಸನ್, ಯಾವ ಅಕೌಂಟು, ಪರ್ಸನಲ್ ಅಕೌಂಟ್. ಸೊ HDFC ಬ್ಯಾಂಕ್ ಅಕೌಂಟ್. HDFC ಬ್ಯಾಂಕ್ ಅಕೌಂಟ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ಆರ್ಟಿಫಿಷಿಯಲ್ ಪರ್ಸನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇದು ಯಾವ ಅಕೌಂಟ್ ಆಗುತ್ತೆ ನಮಗೆ, ಪರ್ಸನಲ್ ಅಕೌಂಟ್ ಆಗುತ್ತೆ. ಸ್ಯಾಲರಿ ಅಕೌಂಟ್ ಬಂದು ಎಕ್ಸ್ಪೆನ್ಸ್ ಆಗುತ್ತೆ. ಸೊ ಎಕ್ಸ್ಪೆನ್ಸ್ ಯಾವುದನ್ನ ರೆಪ್ರೆಸೆಂಟ್ ಮಾಡುತ್ತೆ, ನಾಮಿನಲ್ ಅಕೌಂಟ್ನ ರೆಪ್ರೆಸೆಂಟ್ ಮಾಡುತ್ತೆ. ನೋ ರೂಲ್ಸ್ ಆಫ್ ಡೆಬಿಟ್ ಅಂಡ್ ಕ್ರೆಡಿಟ್ ಆಫ್ ಇಂಗ್ಲಿಷ್ ಸಿಸ್ಟಮ್. ಸೊ ಇವಾಗ ನಾವು ಕಲ್ತ್ವಿ ಅಲ್ವಾ, ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್ ಮತ್ತೆ ನಾಮಿನಲ್ ಅಕೌಂಟ್ ಅಂತ ಹೇಳಿ. ಅದ್ರ ರೂಲ್ ಏನು ಅಂತ ಕಲ್ತ್ಕೊಳ್ಳೋಣ. ಪರ್ಸನಲ್ ಅಕೌಂಟ್ ರೂಲ್ ಬಂದ್ಬಿಟ್ಟು ಟಿ ಫಾರ್ಮೆಟಲ್ಲಿ ಗೊತ್ತಲ್ವ ನಿಮಗೆ, ಲೆಫ್ಟ್ ಹ್ಯಾಂಡ್ ಸೈಡು ಮತ್ತು ರೈಟ್ ಹ್ಯಾಂಡ್ ಸೈಡು. ಸೊ ಡೆಬಿಟ್ ದ ರಿಸೀವರ್. ಸೊ ನಾವು ಡೆಬಿಟ್ ಸೈಡಲ್ಲಿ ಏನು ರೆಕಾರ್ಡ್ ಮಾಡ್ತೀವಿ, ಡೆಬಿಟ್ ದ ರಿಸೀವರ್
ಕ್ರೆಡಿಟ್ ದ ಗಿವರ್. ಪರ್ಸನಲ್ ಅಕೌಂಟ್ ರೂಲ್ ಬಂದು ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ರಿಯಲ್ ಅಕೌಂಟ್ ರೂಲ್ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ನಮಗೆ ಯಾವ್ದಾದ್ರು ವ್ಯಾಲ್ಯೂಸ್ ಬಂದ್ರೆ ಅಥವಾ ಅಸೆಟ್ ಇನ್ಫಾರ್ಮೇಶನ್ದು ವ್ಯಾಲ್ಯೂ ಬಂದ್ರೆ ಅದನ್ನ ನಮಗೆ ಡೆಬಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ. ನಮ್ಮಿಂದ ಅಸೆಟ್ ಹೋಗ್ತಾ ಇದ್ರೆ ಅದನ್ನ ನಾವು ಕ್ರೆಡಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ. ನೆಕ್ಸ್ಟ್ ನಾಮಿನಲ್ ಅಕೌಂಟ್. ನಾಮಿನಲ್ ಅಕೌಂಟ್ ರೂಲ್ ಏನು? ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್. ನಮ್ಮ ಬಿಸ್ನೆಸ್ ಅಲ್ಲಿ ಯಾವ್ದಾದ್ರು ಎಕ್ಸ್ಪೆನ್ಸ್ ಇನ್ಕ್ರೀಸ್ ಆದ್ರೆ ಅದನ್ನ ಡೆಬಿಟ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ. ಯಾವ್ದಾದ್ರು ಇನ್ಕಮ್ ಅಥವಾ ಗೇನ್ ಇನ್ಕ್ರೀಸ್ ಆಯ್ತು ಅಂತಂದ್ರೆ ನಾವು ಅದನ್ನ ಕ್ರೆಡಿಟ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಇವಾಗ ಅಮೇರಿಕನ್ ಸಿಸ್ಟಮು ನಾನು ನಿಮಗೆ ಆಲ್ರೆಡಿ ಹೇಳ್ದೆ ಅಲ್ವಾ, ನಾನು ಫಾಲೋ ಮಾಡೋದು ಅಥವಾ NCERT ನಲ್ಲಿ ಫಾಲೋ ಮಾಡೋದು ಅಮೇರಿಕನ್ ಸಿಸ್ಟಮ್ ಮಾತ್ರ ಮಾಡ್ತಾರೆ. ಸೊ ನಾನು ನಿಮಗೆ ಅದರಲ್ಲಿ ಮಾತ್ರ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದೇ ಒಂದು ಸಮ್ನ ನಾನು ಜರ್ನಲ್ ಎಂಟ್ರಿನಲ್ಲಿ ನಿಮಗೆ ಇಂಗ್ಲೀಷ್ ಸಿಸ್ಟಮಲ್ಲೂ ಮಾಡ್ತೀನಿ, ಅಮೇರಿಕನ್ ಸಿಸ್ಟಮಲ್ಲೂ ಮಾಡ್ತೀನಿ. ಸೊ ನಿಮಗೆ ಅವಾಗ ಗೊತ್ತಾಗುತ್ತೆ, ಎರಡು ಆನ್ಸರ್ ಒಂದೇ ಬರುತ್ತೆ, ಬಟ್ ಮೆಥಡ್ ಚೇಂಜ್ ಆಗುತ್ತೆ, ರೂಲ್ಸ್ ಚೇಂಜ್ ಆಗುತ್ತೆ ಅಪ್ಲೈ ಮಾಡಬೇಕಾದ್ರೆ. ಅಮೇರಿಕನ್ ಸಿಸ್ಟಮ್ ಸ್ವಲ್ಪ ಈಸಿ ಇದೆ, ನಾನು ನಿಮಗೆ ಕಂಪ್ಯಾರಿಸನ್ನ ಜರ್ನಲ್ ಎಂಟ್ರಿ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳ್ತೀನಿ. ಸೊ ಅಮೇರಿಕನ್ ಸಿಸ್ಟಮಲ್ಲಿ ಅಸೆಟ್, ಲಯಬಿಲಿಟಿ, ಓನರ್ಸ್ ಕ್ಯಾಪಿಟಲ್, ರೆವಿನ್ಯೂ ಮತ್ತೆ ಇನ್ಕಮ್, ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ 5 ಹೆಡ್ ಇದೆ. ಬಟ್ ಎರಡೇ ರೂಲ್ ಬರುತ್ತೆ. ಯಾಕೆ ಅಂತ ಅಂದ್ರೆ ಅಸೆಟ್ ಮತ್ತೆ ಎಕ್ಸ್ಪೆನ್ಸಸ್ಗೆ ಒಂದೇ ರೂಲ್ ಆಗುತ್ತೆ, ಲಯಬಿಲಿಟಿ, ಕ್ಯಾಪಿಟಲ್, ಇನ್ಕಮ್ಗೆ ಒಂದು ರೂಲ್ ಇರುತ್ತೆ. ಸೊ ರೂಲ್ಸ್ ಆಫ್ ಡೆಬಿಟ್ ಅಂಡ್ ಕ್ರೆಡಿಟ್, ಅಸೆಟ್ ಮತ್ತೆ ಎಕ್ಸ್ಪೆನ್ಸಸ್ಗೆ ನೋಡಿ, ಇಲ್ಲಿ ಇನ್ಕ್ರೀಸ್ ಆದ್ರೆ ನಾವು ಅದನ್ನ ಡೆಬಿಟ್ ಅಲ್ಲಿ ತೋರಿಸ್ತೀವಿ, ಡಿಕ್ರೀಸ್ ಆದ್ರೆ ನಾವು ಅದನ್ನ ಕ್ರೆಡಿಟ್ ಅಲ್ಲಿ ತೋರಿಸ್ತೀವಿ. ಯಾವ್ದ್ರ ಪ್ರಕಾರ? ಅಮೇರಿಕನ್ ಸಿಸ್ಟಮ್ ಪ್ರಕಾರ. ರಿಮೈನಿಂಗ್ ಓನರ್ಸ್ ಕ್ಯಾಪಿಟಲ್ ಆಗಿರ್ಬೋದು, ರೆವಿನ್ಯೂ ಅಂಡ್ ಗೇನ್ಸ್ ಆಗಿರ್ಬೋದು, ಮತ್ತೆ ಲಯಬಿಲಿಟೀಸ್. ಡಿಕ್ರೀಸ್ ಆದ್ರೆ ನಾವು ಅದನ್ನ ಡೆಬಿಟ್ ಅಲ್ಲಿ ತೋರಿಸ್ತೀವಿ, ಇನ್ಕ್ರೀಸ್ ಆದ್ರೆ ನಾವು ಅದನ್ನ ಕ್ರೆಡಿಟ್ ಅಲ್ಲಿ ತೋರಿಸ್ತೀವಿ. ಸೊ ಎಷ್ಟು ರೂಲ್ ಆಗುತ್ತೆ ಹಂಗಾದ್ರೆ? ಎರಡೇ ರೂಲ್ ಅಲ್ವಾ? ಅಸೆಟ್ ಮತ್ತೆ ಎಕ್ಸ್ಪೆನ್ಸ್ಗೆ ಒಂದು ರೂಲು, ಇನ್ಕ್ರೀಸ್ ಆದ್ರೆ ಡೆಬಿಟ್ ಸೈಡ್, ಡಿಕ್ರೀಸ್ ಆದ್ರೆ ಕ್ರೆಡಿಟ್ ಸೈಡ್ ತೋರಿಸ್ತೀವಿ. ನೆಕ್ಸ್ಟ್ ಜರ್ನಲ್. ಜರ್ನಲ್ ಅಂದ್ರೆ ಏನು? ಡೇ ಬುಕ್ ಅಥವಾ ಡೈಲಿ ರೆಕಾರ್ಡ್ ಅಂತ ಹೇಳಿ. ಏನೇ ಇನ್ಫಾರ್ಮೇಶನ್ ಅಥವಾ ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡೋದಕ್ಕೆ ನಾವು ಡೇ ಬುಕ್ ಅಥವಾ ಜರ್ನಲ್ ಅಂತ ಕರಿತೀವಿ. ಮತ್ತೆ ಜರ್ನಲ್ ನಾವು ಬುಕ್ ಆಫ್ ಒರಿಜಿನಲ್ ಎಂಟ್ರಿ ಅಂತ ಕರಿತೀವಿ. ಯಾಕೆ ಒರಿಜಿನಲ್ ಎಂಟ್ರಿ ಅಂತಂದ್ರೆ, ನಮ್ದು ಬುಕ್ಸ್ ಆಫ್ ಇನ್ಫಾರ್ಮೇಶನ್ ಅಲ್ಲಿ ಅಕೌಂಟಿಂಗ್ ಅಲ್ಲಿ ನಾವು ಸ್ಟಾರ್ಟಿಂಗ್ ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡೋದೇ ಜರ್ನಲ್ ಅಲ್ಲಿ. ಅದರಿಂದ ಇದು ನಮಗೆ ಬೇಸ್ ಇನ್ಫಾರ್ಮೇಶನ್ ಆಗಿರುತ್ತೆ. ಪ್ರತಿಯೊಂದು ಇಲ್ಲಿಂದ ನಾವು ಬೇರೆ ಏನೇ ಅಕೌಂಟ್ ಪ್ರಿಪೇರ್ ಮಾಡ್ಬೋದು, ಅದು ಲೆಡ್ಜರ್ ಆಗಿರ್ಬೋದು, ಟ್ರಯಲ್ ಬ್ಯಾಲೆನ್ಸ್ ಆಗಿರ್ಬೋದು, ಫೈನಲ್ ಅಕೌಂಟ್ಸ್ ಆಗಿರ್ಬೋದು, ಅದಕ್ಕೆಲ್ಲದಕ್ಕೂ ನಮಗೆ ಬೇಸ್ ಅಥವಾ ಒರಿಜಿನಲ್ ಎಂಟ್ರಿ ಅಂದ್ರೆ ಅದು ಜರ್ನಲ್ ಆಗಿರುತ್ತೆ. ಸೊ ಬುಕ್ ಆಫ್ ಒರಿಜಿನಲ್ ಎಂಟ್ರಿ. ಟ್ರಾನ್ಸಾಕ್ಷನ್ ಆರ್ ರೆಕಾರ್ಡೆಡ್ ಇನ್ ಎ ಕ್ರೊನಾಲಜಿಕಲ್ ಆರ್ಡರ್. ಕ್ರೊನಾಲಜಿಕಲ್ ಆರ್ಡರ್ ಅಂದ್ರೆ ಟ್ರಾನ್ಸಾಕ್ಷನ್ ಆಸ್ ಅಂಡ್ ವೆನ್ ಇಟ್ಸ್ ಟೇಕ್ಸ್ ಪ್ಲೇಸ್ ವಿ ಆರ್ ಗೋಯಿಂಗ್ ಟು ರೆಕಾರ್ಡ್ ದ ಟ್ರಾನ್ಸಾಕ್ಷನ್. ಸೊ ಈಗ ನಮಗೆ 1050ಗೆ ಒಂದು ಟ್ರಾನ್ಸಾಕ್ಷನ್ ಆಗಿದೆ ಅನ್ಕೊಳ್ಳಿ, 1055ಗೆ ಒಂದು ಟ್ರಾನ್ಸಾಕ್ಷನ್ ಆಗಿದೆ. ಸೊ ನಾವು ಫಸ್ಟ್ ಬಂದು 1050 ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡಿ, ಸೆಕೆಂಡ್ ನಾವು 1055 ರೆಕಾರ್ಡ್ ಮಾಡ್ತೀವಿ. ಅದನ್ನ ಕ್ರೊನಾಲಜಿಕಲ್ ಆರ್ಡರ್ ಅಂತ ಕರಿತೀವಿ. ಆಸ್ ಅಂಡ್ ವೆನ್ ದ ಟ್ರಾನ್ಸಾಕ್ಷನ್ ಟೇಕ್ಸ್ ಪ್ಲೇಸ್ ವಿ ಹ್ಯಾವ್ ಟು ರೆಕಾರ್ಡ್ ದಟ್. ಈಚ್ ಟ್ರಾನ್ಸಾಕ್ಷನ್ ಈಸ್ ಕ್ಲಾಸಿಫೈಡ್ ಇಂಟು ಡೆಬಿಟ್ ಆಸ್ಪೆಕ್ಟ್ ಮತ್ತೆ ಕ್ರೆಡಿಟ್ ಆಸ್ಪೆಕ್ಟ್. ಇದು ಆಲ್ರೆಡಿ ಗೊತ್ತಿದೆ ಅಲ್ವಾ? ಪ್ರತಿಯೊಂದು ಟ್ರಾನ್ಸಾಕ್ಷನ್ ನಮಗೆ ಡೆಬಿಟ್ ಆಸ್ಪೆಕ್ಟ್ ಮತ್ತೆ ಕ್ರೆಡಿಟ್ ಆಸ್ಪೆಕ್ಟ್ ಇರುತ್ತೆ. ಬೋತ್ ಆರ್ ರೆಕಾರ್ಡೆಡ್ ವಿತ್ ಎ ಬ್ರೀಫ್ ಎಕ್ಸ್ಪ್ಲನೇಷನ್. ನಾವು ಯಾವಾಗ ಜರ್ನಲ್ ಎಂಟ್ರಿ ಬರಿತೀವಿ, ಡೆಬಿಟ್ ಆಸ್ಪೆಕ್ಟ್ ಮತ್ತೆ ಕ್ರೆಡಿಟ್ ಆಸ್ಪೆಕ್ಟ್ ನ ಬರೆದ್ಮೇಲೆ ಕೆಳಗೆ ಬ್ರಾಕೆಟ್ ಅಲ್ಲಿ ನಾವು ಒಂದು ನರೇಷನ್ ಅಂತ ಬರಿತೀವಿ. ಅಂದ್ರೆ ಒಂದು ಸ್ಮಾಲ್ ಎಕ್ಸ್ಪ್ಲನೇಷನ್ ಆಫ್ ದ ಟ್ರಾನ್ಸಾಕ್ಷನ್, ಅದನ್ನ ನಾವು ನರೇಷನ್ ಅಂತ ಕರಿತೀವಿ. ಬೋತ್ ಆರ್ ರೆಕಾರ್ಡೆಡ್ ವಿತ್ ಎ ಬ್ರೀಫ್ ಎಕ್ಸ್ಪ್ಲನೇಷನ್. ಈ ಎಕ್ಸ್ಪ್ಲನೇಷನ್ ಏನಿದೆ ಇದನ್ನ ನಾವು ನರೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಜರ್ನಲ್ ಟರ್ಮಿನಾಲಜೀಸ್. ಜರ್ನಲೈಸಿಂಗ್ ಅಂತ ಅಂದ್ರೆ ಪ್ರೋಸೆಸ್ ಆಫ್ ರೆಕಾರ್ಡಿಂಗ್ ಟ್ರಾನ್ಸಾಕ್ಷನ್ ಇಂದ ಜರ್ನಲ್. ಆ ಪ್ರೋಸೆಸ್ ಇರುತ್ತಲ್ವಾ, ಡೆಬಿಟ್ ಅಲ್ಲಿ ರೆಕಾರ್ಡ್ ಮಾಡೋದು, ಕ್ರೆಡಿಟ್ ಅಲ್ಲಿ ರೆಕಾರ್ಡ್ ಮಾಡೋದು, ಈ ಪ್ರೋಸೆಸ್ ನಾವು ಮಾಡೋದಕ್ಕೆ ಜರ್ನಲೈಸಿಂಗ್ ಅಂತ ಕರಿತೀವಿ. ಜರ್ನಲ್ ಎಂಟ್ರಿ ಅಂತ ಅಂದ್ರೆ ಅದನ್ನ ರೆಕಾರ್ಡ್ ಮಾಡೋದು, ಅದನ್ನ ಬರೆಯೋದಕ್ಕೆ ನಾವು ಜರ್ನಲ್ ಎಂಟ್ರಿ ಅಂತ ಕರಿತೀವಿ. ನರೇಷನ್ ಅಂದ್ರೆ ಆಲ್ರೆಡಿ ಹೇಳಿದೆ ಅಲ್ವಾ, ಎ ಬ್ರೀಫ್ ಡಿಸ್ಕ್ರಿಪ್ಷನ್ ಆರ್ ಎಕ್ಸ್ಪ್ಲನೇಷನ್ ಆಫ್ ಎ ಜರ್ನಲ್ ಎಂಟ್ರಿ ವಿಚ್ ಇಸ್ ರಿಟರ್ನ್ ಬಿಲೋ ದ ಜರ್ನಲ್ ಎಂಟ್ರಿ ವಿತ್ ಇನ್ ದ ಬ್ರಾಕೆಟ್ಸ್. ಇದು ನಮಗೆ ಜರ್ನಲ್ ಫಾರ್ಮೆಟ್ ಆಗುತ್ತೆ. ಡೇಟ್, ಪರ್ಟಿಕ್ಯುಲರ್, LF, ಡೆಬಿಟ್ ಮತ್ತೆ ಕ್ರೆಡಿಟ್. LF ಅಂತ ಅಂದ್ರೆ ಲೆಡ್ಜರ್ ಫೋಲಿಯೋ ಅಂತ ಫುಲ್ ಫಾರ್ಮ್. LF ಫುಲ್ ಫಾರ್ಮ್ ಬಂದು ಲೆಡ್ಜರ್ ಫೋಲಿಯೋ. ಇಟ್ ಇಸ್ ಅ ಪೇಜ್ ನಂಬರ್ ಆಫ್ ದ ಲೆಡ್ಜರ್ ಟು ವಿಚ್ ಜರ್ನಲ್ ಇಸ್ ಟ್ರಾನ್ಸ್ಫರ್ಡ್. ನಾವು ಜರ್ನಲ್ ಆದ್ಮೇಲೆ ಇನ್ನೊಂದು ಅಕೌಂಟ್ ಬರುತ್ತೆ, ಅಪ್ಕಮಿಂಗ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ನಿಮಗೆ, ಲೆಡ್ಜರ್ ಅಂತೇಳಿ. ಆ ಲೆಡ್ಜರಿಗೆ ನಾವು ಪೋಸ್ಟ್ ಮಾಡಬೇಕಾದ್ರೆ ಆ ಪೇಜ್ ನಂಬರ್ನ ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಇನ್ LF ಅಲ್ಲಿ. ಬಟ್ ಇಲ್ಲಿ ನಾವು ಅಕೌಂಟಿಂಗ್ ಪರ್ಪಸ್ಗೆ ಇಲ್ಲಿ ಕಲಿಬೇಕಾದ್ರೆ ನಾವು ಯಾವ ಪೇಜ್ ನಂಬರ್ನ ಮೆನ್ಷನ್ ಮಾಡಲ್ಲ. ಯಾಕೆಂದ್ರೆ ಇಲ್ಲಿ ನಮಗೆ ಹಾಫ್ ಪೇಜ್ ಅಥವಾ 1 ಪೇಜಲ್ಲಿ ಆನ್ಸರ್ ಇರುತ್ತಲ್ವಾ. ಬಟ್ ಅದೇ ನಮಗೆ ಮುಂಚೆ ಅಕೌಂಟಿಂಗ್ ಬುಕ್ಸ್ ಅಲ್ಲಿ ರೆಕಾರ್ಡ್ ಮಾಡಬೇಕಾದ್ರೆ ನಿಮಗೆ 100-200 ಪೇಜಸ್ ಇರ್ತಾ ಇತ್ತು. ಸೊ ಅವರಿಗೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು LF ಕಾಲಮ್ ಯೂಸ್ ಆಗುತ್ತೆ. ಬಟ್ ಇವಾಗ ನಾವು ಅದನ್ನ ಯೂಸ್ ಮಾಡ್ತೀವ, ಇಲ್ಲಿ ಮಾಡಲ್ಲ. ಬಟ್ ಫಾರ್ಮೇಟ್ ಅಲ್ಲಿ ನಾವು ಅದನ್ನ ಮೆನ್ಷನ್ ಮಾಡಲೇಬೇಕು. ಬಟ್ ನೀವು ಸಾಲ್ವ್ ಮಾಡಬೇಕಾದ್ರೆ LF ಕಾಲಮಲ್ಲಿ ಏನು ಬರೆಯೋದಿಲ್ಲ,
LF ಅಂತ ಅಂದ್ರೆ ಅದು ಪೇಜ್ ನಂಬರ್ ಬರೆಯೋಕಿರ್ತಕ್ಕಂಥ ಪ್ಲೇಸ್. ಸೊ ಈ ಜರ್ನಲ್ ಎಂಟ್ರಿ ನಿಮಗೆ 2 ಟೈಪ್ ಬರುತ್ತೆ. ಒನ್ ಈಸ್ ಸಿಂಪಲ್ ಜರ್ನಲ್ ಎಂಟ್ರಿ ಮತ್ತು ಇನ್ನೊಂದು ಕಾಂಪೌಂಡ್ ಜರ್ನಲ್ ಎಂಟ್ರಿ ಅಂತ. ನಾವು ಆಗಲೇ ಕಲ್ತ್ವಲ್ಲ ಡೆಬಿಟ್ ರೋಲ್ ಅಲ್ಲಿ 2 ಆಸ್ಪೆಕ್ಟ್ ಬರುತ್ತೆ. ಒಂದು ಡೆಬಿಟ್ ಆಸ್ಪೆಕ್ಟ್, ಇನ್ನೊಂದು ಕ್ರೆಡಿಟ್ ಆಸ್ಪೆಕ್ಟ್. ಸೊ ಯಾವುದೇ ಒಂದು ಟ್ರಾನ್ಸಾಕ್ಷನ್ ಅಲ್ಲಿ ಎರಡೇ ಅಕೌಂಟ್ ಇದ್ರೆ, ಒಂದು ಡೆಬಿಟ್ ಅಕೌಂಟ್ ಇನ್ನೊಂದು ಕ್ರೆಡಿಟ್ ಅಕೌಂಟ್ ಇದ್ರೆ ಅದನ್ನ ಸಿಂಪಲ್ ಜರ್ನಲ್ ಎಂಟ್ರಿ ಅಂತ ಕರಿತೀವಿ. ಬಟ್ ಕೆಲವೊಂದು ಟ್ರಾನ್ಸಾಕ್ಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದಕ್ಕಿಂತ ಜಾಸ್ತಿ ಡೆಬಿಟ್ ಆಸ್ಪೆಕ್ಟ್ ಇರುತ್ತೆ ಅಥವಾ ಒಂದಕ್ಕಿಂತ ಜಾಸ್ತಿ ಕ್ರೆಡಿಟ್ ಆಸ್ಪೆಕ್ಟ್ ಇರುತ್ತೆ. ನಾವು ಅದನ್ನ ಕಾಂಪೌಂಡ್ ಜರ್ನಲ್ ಎಂಟ್ರಿ ಅಂತ ಕರಿತೀವಿ. ಅಂದ್ರೆ ಮೋರ್ ದೆನ್ ಒನ್ ಡೆಬಿಟ್ ಆಸ್ಪೆಕ್ಟ್ ಅಥವಾ ಮೋರ್ ದೆನ್ ಒನ್ ಕ್ರೆಡಿಟ್ ಆಸ್ಪೆಕ್ಟ್ ಇದ್ದಾಗ ಅದನ್ನ ಕಾಂಪೌಂಡ್ ಎಂಟ್ರಿ ಆಗುತ್ತೆ. ಇದನ್ನ ಎಕ್ಸಾಂಪಲ್ ಸಮೇತ ನೋಡಿದಾಗ ನಿಮಗೆ ಐಡಿಯಾ ಬರುತ್ತೆ. ಸಿಂಪಲ್ ಜರ್ನಲ್ ಎಂಟ್ರಿ ಎಕ್ಸಾಂಪಲ್, ಗೂಡ್ಸ್ ಪರ್ಚೇಸ್ಡ್ ಫಾರ್ ಕ್ಯಾಶ್ ರುಪೀಸ್ 10,000 ಇದೆ. ಸೊ ನಾವಿಲ್ಲಿ ಗೂಡ್ಸ್ ಪರ್ಚೇಸ್ ಮಾಡಿದ್ದೀವಿ ಅಲ್ವಾ. ಸೊ ಯಾವ 2 ಅಕೌಂಟ್ ಇನ್ವಾಲ್ವ್ ಆಗಿದೆ ಇಲ್ಲಿ? ಪರ್ಚೇಸ್ ಅಕೌಂಟ್ ಇನ್ವಾಲ್ವ್ ಆಗಿದೆ ಮತ್ತೆ ಕ್ಯಾಶ್ ಅಕೌಂಟ್ ಇನ್ವಾಲ್ವ್ ಆಗಿದೆ. ಓಕೆ, ಒಂದು ಪರ್ಚೇಸ್ ಇನ್ನೊಂದು ಕ್ಯಾಶ್, ಬರೀ 2 ಅಕೌಂಟ್ ಇನ್ವಾಲ್ವ್ ಆಗಿದೆ ಅಲ್ವಾ. ಇದನ್ನೇ ನಾವು ಸಿಂಪಲ್ ಜರ್ನಲ್ ಎಂಟ್ರಿ ಅಂತ ಕರಿತೀವಿ. ಸೊ ಅಕೌಂಟ್ಸ್ ಇನ್ವಾಲ್ವ್ಡ್ ಯಾವ್ಯಾವ್ದು? ಪರ್ಚೇಸ್ ಇನ್ವಾಲ್ವ್ ಆಗಿದೆ ಮತ್ತೆ ಕ್ಯಾಶ್ ಇನ್ವಾಲ್ವ್ ಆಗಿದೆ. ಸೊ ಇವಾಗ ಪರ್ಚೇಸ್ ಬಂದು ನಮಗೆ ಏನಾಗುತ್ತೆ? ಅಮೆರಿಕನ್ ಸಿಸ್ಟಮ್ ಪ್ರಕಾರ ನಾವು ಲೆಕ್ಕ ಮಾಡೋಣ. ಈಗ ಪರ್ಚೇಸ್ ಅಂತ ಅಂದ್ರೆ ಎಕ್ಸ್ಪೆನ್ಸಸ್ ಆಗುತ್ತೆ ಅಲ್ವಾ, ಕರೆಕ್ಟ್. ನೆಕ್ಸ್ಟ್ ಕ್ಯಾಶ್ ಏನಾಗುತ್ತೆ? ಕ್ಯಾಶ್ ಬಂದು ನಮಗೆ ಅಸೆಟ್ ಆಗುತ್ತೆ. ಸೊ ಇವಾಗ ನೀವು ಆ 2 ರೂಲ್ನ ಅಪ್ಲೈ ಮಾಡಿದ್ರೆ ನಿಮಗೆ ಆನ್ಸರ್ ಬರುತ್ತೆ. ಟೈಪ್ ಆಫ್ ಅಕೌಂಟ್ಸ್ ಆದಮೇಲೆ ಅದನ್ನು ನಾವು ರೂಲ್ನ ಅಪ್ಲೈ ಮಾಡೋಣ. ಅಮೆರಿಕನ್ ಸಿಸ್ಟಮ್ ಪ್ರಕಾರ ಡೆಬಿಟ್ ಅಥವಾ ಕ್ರೆಡಿಟ್ ರೂಲ್ ಏನು ಬರುತ್ತೆ? ಎಕ್ಸ್ಪೆನ್ಸ್ ಮತ್ತು ಅಸೆಟ್ಗೆ ಸೇಮ್ ರೂಲೇ ಅಲ್ವಾ. ಅಸೆಟ್ ಮತ್ತು ಎಕ್ಸ್ಪೆನ್ಸ್ ಇನ್ಕ್ರೀಸ್ ಆದರೆ ಡೆಬಿಟಲ್ಲಿ ಬರುತ್ತೆ, ಡಿಕ್ರೀಸ್ ಆದರೆ ಕ್ರೆಡಿಟಲ್ಲಿ ಬರುತ್ತೆ. ಸೊ ಡೆಬಿಟ್ ಇನ್ಕ್ರೀಸ್, ಕ್ರೆಡಿಟ್ ಡಿಕ್ರೀಸ್. ಸೊ ಇಲ್ಲಿ ಹೇಳಿ ಯಾವ್ದು ಇನ್ಕ್ರೀಸ್ ಆಗ್ತಾ ಇದೆ? ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗ್ತಿದೆ. ನೀವು ಪರ್ಚೇಸ್ನ ಮಾಡಿದ್ರಿ, ಏನು ಕೊಟ್ರಿ ಅವಾಗ? ಕ್ಯಾಶ್ ಕೊಟ್ರಿ ಅಲ್ವಾ. ಸೊ ನಿಮ್ಮ ಅಸೆಟ್ ಆಸ್ ಎ ಕ್ಯಾಶ್ ನೀವು ಬೇರೆಯವ್ರಿಗೆ ಪೇ ಮಾಡಿದಾಗ ಅಸೆಟ್ ಬ್ಯಾಲೆನ್ಸ್ ರೆಡ್ಯೂಸ್ ಆಗುತ್ತಾ ಇನ್ಕ್ರೀಸ್ ಆಗುತ್ತಾ? ರೆಡ್ಯೂಸ್ ಆಗುತ್ತೆ ಅಲ್ವಾ. ಸೊ ಅಸೆಟ್ ಡಿಕ್ರೀಸ್ ಆಗ್ತಾ ಇದೆ, ಎಕ್ಸ್ಪೆನ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ಅದನ್ನ ರೂಲ್ ಪ್ರಕಾರ ಏನು ಮಾಡಬೇಕು? ಪರ್ಚೇಸ್ ಅಕೌಂಟ್ ಡೆಬಿಟ್, ಅಸೆಟ್ ಅಕೌಂಟ್ ಕ್ರೆಡಿಟ್. ಜರ್ನಲ್ ಎಂಟ್ರಿ ನೋಡಿ, ಪರ್ಚೇಸಸ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್. ಸೊ ಈ ಪ್ರಿಫಿಕ್ಸ್ 2 ಬಂದು ನಿಮಗೆ ಕ್ರೆಡಿಟ್ ಸೈಡ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಒಂದು ಆಸ್ಪೆಕ್ಟು ಡೆಬಿಟಲ್ಲಿ ಇದೆ, ಅದು ಪರ್ಚೇಸು. ಇನ್ನೊಂದು ಆಸ್ಪೆಕ್ಟು ಕ್ರೆಡಿಟಲ್ಲಿ ಇದೆ, ಅದು ಅಸೆಟ್ ಕ್ಯಾಶ್. ಸೊ ಒಂದು ಡೆಬಿಟ್ ಆಸ್ಪೆಕ್ಟ್ ಒಂದು ಕ್ರೆಡಿಟ್ ಆಸ್ಪೆಕ್ಟ್ ಇದ್ರೆ ಅದನ್ನ ಸಿಂಪಲ್ ಜರ್ನಲ್ ಎಂಟ್ರಿ ಅಂತ ಕರಿತೀವಿ. ನೆಕ್ಸ್ಟ್ ಕಾಂಪೌಂಡ್ ಜರ್ನಲ್ ಎಂಟ್ರಿ ಅಂದ್ರೆ ಏನು ನೋಡಿ, ಬಾಟ್ ಮಷಿನರಿ ಫಾರ್ ರುಪೀಸ್ 50,000 from Limited on 1/6/2014 and paid rupees 10,000 in cash immediately and the balance of rupees 40,000 is still payable. ಸೊ ಇಲ್ಲಿ ಏನಾಗಿದೆ? ಮೆಷಿನರಿನ ಪರ್ಚೇಸ್ ಮಾಡಿದ್ದೀವಿ. ಸೊ ಓಕೆ, ಒಂದು ಅಕೌಂಟ್ ಏನಿದೆ? ಮಷಿನರಿ ಇದೆ. ಅದಾದ್ಮೇಲೆ ಏನು ಮಾಡಿದ್ವಿ? ಕ್ಯಾಶ್ನ ಪೇ ಮಾಡಿದ್ದೀವಿ 10,000 ರುಪೀಸ್. ಸೊ ಮಷಿನರಿ ಇದೆ, ಕ್ಯಾಶ್ ಇದೆ, 2 ಅಕೌಂಟ್ ಆಯಿತು. 2 ಅಕೌಂಟ್ ಇನ್ವಾಲ್ವ್ ಆಗಿರುತ್ತಾ? ಇಲ್ಲ. ನೋಡಿ ಕರೆಕ್ಟಾಗಿ, ಮಷಿನರಿ ವ್ಯಾಲ್ಯೂ 50,000 ಬಟ್ ನಾವು ಪೇ ಮಾಡಿರೋದು 10,000 ಮಾತ್ರ. ಇನ್ನು 40,000 ಪೇ ಇದೆ ಅಲ್ವಾ, ಡ್ಯೂ ಆಗುತ್ತೆ. ಅಂದರೆ ಇದನ್ನು ನಾವು ಪೇ ಮಾಡಬೇಕಾಗಿರೋದು. ಯಾರಿಗೆ ಪೇ ಮಾಡಬೇಕಾಗಿದೆ? ನಾವು ಲಿಮಿಟೆಡ್ಗೆ ಪೇ ಮಾಡಬೇಕು. ಸೊ ಲಿಮಿಟೆಡ್ ಏನಾಗ್ತಾರೆ? ನಮಗೆ ಕ್ರೆಡಿಟಾರ್ ಆಗ್ತಾರೆ. ಯಾಕೆ? ಬಿಸ್ನೆಸ್ ಓಸ್ ಮನಿ ಟು ಲಿಮಿಟೆಡ್ ಬಿಕಾಸ್ ವಿ ಬಾಟ್ ಮಷಿನರಿ ಅಂಡರ್ ಕ್ರೆಡಿಟ್ ಫೆಸಿಲಿಟಿ ಅಲ್ವಾ. ಸೊ ಲಿಮಿಟೆಡ್ ಅಂದ್ರೆ ಏನು? ಕ್ರೆಡಿಟಾರ್. ಸೊ 3 ಅಕೌಂಟ್ ಇನ್ವಾಲ್ವ್ ಆಗುತ್ತೆ. ಒಂದು ಮಷಿನರಿ, ಒಂದು ಕ್ಯಾಶು, ಇನ್ನೊಂದು ಲಿಮಿಟೆಡ್. ಸೊ ಅಕೌಂಟ್ಸ್ ಇನ್ವಾಲ್ವ್ಡ್ ಮಷಿನರಿ ಅಥವಾ ಫರ್ನಿಚರ್, ಕ್ಯಾಶ್ ಮತ್ತೆ ಲಿಮಿಟೆಡ್. ಈಗ ಐಡೆಂಟಿಫೈ ಮಾಡಿ. ಫರ್ನಿಚರ್ ಏನಾಗುತ್ತೆ? ನಮಗೆ ಅಸೆಟ್ ಆಗುತ್ತೆ. ಕ್ಯಾಶ್ ಏನಾಗುತ್ತೆ? ನಮಗೆ ಅಸೆಟ್ ಆಗುತ್ತೆ. ಲಿಮಿಟೆಡ್ ಅಂತ ಅಂದರೆ ಕ್ರೆಡಿಟಾರ್ ಅಲ್ವಾ. ಕ್ರೆಡಿಟಾರ್ ಏನು ಕ್ಯಾಟಗರಿಗೆ ಬರುತ್ತೆ? ಲಯಬಿಲಿಟಿ ಆಗುತ್ತೆ. ಸೊ ಕ್ರೆಡಿಟಾರ್. ಸೊ ಲಿಮಿಟೆಡ್ನ ನೀವು ಕ್ರೆಡಿಟಾರ್ ಅದ ಲಯಬಿಲಿಟಿ ಆಗುತ್ತೆ. ನೆಕ್ಸ್ಟ್ ಆ ರೂಲ್ ಏನು ಬರುತ್ತೆ ಇಲ್ಲಿಗೆ? ಅಸೆಟ್ ರೂಲ್ ಸೇಮ್ ಆಗುತ್ತಲ್ವಾ, ಒಂದಕ್ಕೆ ಸೇಮ್ ರೂಲೇ ಬರುತ್ತೆ. ಡೆಬಿಟ್ ಇನ್ಕ್ರೀಸ್, ಕ್ರೆಡಿಟ್ ಡಿಕ್ರೀಸ್. ಕ್ರೆಡಿಟಾರ್ ರೂಲ್ ಅಥವಾ ಲಯಬಿಲಿಟಿ ರೂಲ್ ಏನಾಗುತ್ತೆ? ಇನ್ಕ್ರೀಸ್ ಆದರೆ ಕ್ರೆಡಿಟ್, ಡಿಕ್ರೀಸ್ ಆದರೆ ಡೆಬಿಟ್. ಸೊ ಡೆಬಿಟ್ ಡಿಕ್ರೀಸ್, ಕ್ರೆಡಿಟ್ ಇನ್ಕ್ರೀಸ್. ಸೊ ಇವೆರಡು ರೂಲ್ನ ಅಪ್ಲೈ ಮಾಡಿದ್ರೆ ನಿಮಗೆ ಕಾಂಪೌಂಡ್ ಎಂಟ್ರಿ ಆನ್ಸರ್ ಬರುತ್ತೆ. ಇಲ್ಲಿ ನೋಡಿ ಎಂಟ್ರಿನ ಫರ್ನಿಚರ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್ 10,000 ಪೇ ಮಾಡಿದೀವಿ ಅಲ್ವಾ. ಮತ್ತೆ ನೆಕ್ಸ್ಟ್ ಫರ್ನಿಚರ್ ಅಕೌಂಟ್ ಡೆಬಿಟೆಡ್ ಟು ಲಿಮಿಟೆಡ್ ಅಂದ್ರೆ ರಿಮೈನಿಂಗ್ ಏನು ಅಮೌಂಟ್ ಇದೆ? ಅಸೆಟ್ ವ್ಯಾಲ್ಯೂ. ಫರ್ನಿಚರ್ ಬಂದು ಅಸೆಟ್ ಇನ್ಕ್ರೀಸ್ ಆಗಿದೆ, ಡೆಬಿಟ್. ಲಿಮಿಟೆಡ್ ಲಯಬಿಲಿಟಿನೂ ಇನ್ಕ್ರೀಸ್ ಆಗಿದೆ 40,000. ಇದನ್ನು ಸಿಂಪಲ್ ಜರ್ನಲ್ ಎಂಟ್ರಿ. ಸೊ ಬಟ್ ಸಿಂಪಲ್ ಆಗಿ ಬರಿಬೋದು ಇದನ್ನ? ಇಲ್ಲ, ಹಂಗೆ ಬರೋದ್ರೆ ರಾಂಗ್ ಆಗುತ್ತೆ. ಕಾಂಪೌಂಡ್ ಆಗಿ ಹಿಂಗೆ ಕನ್ವರ್ಟ್ ಮಾಡ್ಬೋದು ನೋಡಿ. ಇದನ್ನ ಫರ್ನಿಚರ್ ಅಕೌಂಟ್ ಡೆಬಿಟ್
ಅಥವಾ ಮಷಿನರಿ ಅಕೌಂಟ್ ಡೆಬಿಟ್ ಎಷ್ಟಿದೆ ನಮ್ಮ ಹತ್ರ ವ್ಯಾಲ್ಯೂ 50,000 rupees ಇದೆ. ಕರೆಕ್ಟಾ? ಮಷಿನರಿ ವ್ಯಾಲ್ಯೂ ಎಷ್ಟಿದೆ? 50,000. ನಾವು ಈ 50,000ನ 10,000ನ ಪೇ ಮಾಡಿದ್ವಿ. ಯಾವ ರೀತಿ? ಕ್ಯಾಶಲ್ಲಿ ಪೇ ಮಾಡಿದ್ವಿ. ಕ್ಯಾಶ್ ಏನು? ಅಸೆಟ್ ರೋಲ್ ಏನು ಹೇಳುತ್ತೆ? ಇನ್ಕ್ರೀಸ್ ಆದರೆ ಡೆಬಿಟ್, ಡಿಕ್ರೀಸ್ ಆದರೆ ಕ್ರೆಡಿಟ್ ಅಂತ ಹೇಳುತ್ತೆ. ಸೊ ಇಲ್ಲೇನಾಯಿತು? 10,000 ಪೇ ಮಾಡಿದಾಗ ನನ್ನ ಅಸೆಟ್ ಡಿಕ್ರೀಸ್ ಆಯಿತು, ನಾನು ಅದನ್ನು ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀನಿ, 10,000 ರೂಪಿ. ನೆಕ್ಸ್ಟು ಎಷ್ಟು ಉಳ್ಕೊಂತು? 40,000 ಉಳ್ಕೊಂತು. ಯಾರಿಗೆ? ಲಿಮಿಟೆಡ್ಗೆ. ಲಿಮಿಟೆಡ್ ಏನು? ಕ್ರೆಡಿಟಾರ್ ಆಗ್ತಾರೆ. ಲಯಬಿಲಿಟಿ, ನನ್ನ ಲಯಬಿಲಿಟಿ ಇನ್ಕ್ರೀಸ್ ಆಗಿದೆ ಅಲ್ವಾ, ನನ್ನ ಫ್ಯೂಚರ್ ಆಬ್ಲಿಗೇಷನ್ ಟು ಪೇ 40,000 ರೈಸ್ ಆಗಿರೋದ್ರಿಂದ ನನ್ನ ಲಯಬಿಲಿಟಿ ಇನ್ಕ್ರೀಸ್ ಆಗ್ತಾ ಇದೆ. ನನ್ನ ಲಯಬಿಲಿಟಿ ಇನ್ಕ್ರೀಸ್ ಆದರೆ ರೂಲ್ ಪ್ರಕಾರ ಯಾವ ಸೈಡ್ ತೋರಿಸ್ತೀವಿ? ಕ್ರೆಡಿಟ್ ಸೈಡ್ ತೋರಿಸ್ತೀವಿ. ಇಲ್ಲೇನಾಯಿತು? ಒಂದು ಡೆಬಿಟ್ ಆಸ್ಪೆಕ್ಟ್ ಇದೆ, 2 ಕ್ರೆಡಿಟ್ ಆಸ್ಪೆಕ್ಟ್ ಇದೆ. ಅಂದರೆ ಮೋರ್ ದೆನ್ 1 ಡೆಬಿಟ್ ಅಥವಾ ಕ್ರೆಡಿಟ್ ಆಸ್ಪೆಕ್ಟ್ ಬಂದರೆ ನಾವು ಅದನ್ನು ಕಾಂಪೌಂಡ್ ಜರ್ನಲ್ ಎಂಟ್ರಿ ಅಂತ ಕರಿತೀವಿ. ಸೊ ನಿಮಗೆ ಇಲ್ಲಿ ರೂಲ್ ಅರ್ಥ ಆಗಿಲ್ಲ ಅಂದರೆ ಪರವಾಗಿಲ್ಲ, ನಾನು ನಿಮಗೆ ಈ ವಿಡಿಯೋದಲ್ಲಿ ಜಸ್ಟ್ ಸಿಂಪಲ್ ಜರ್ನಲ್ ಎಂಟ್ರಿ ಮತ್ತು ಕಾಂಪೌಂಡ್ ಜರ್ನಲ್ ಎಂಟ್ರಿನ ಎಕ್ಸ್ಪ್ಲೈನ್ ಮಾಡಿರೋದು. ನೆಕ್ಸ್ಟ್ ಜರ್ನಲ್ ಎಂಟ್ರಿ ವಿಡಿಯೋ ಮಾಡಿದಾಗ ನಿಮಗೆ ಪ್ರಾಪರಾಗಿ ಅಸೆಟಿಂದ ಲಯಬಿಲಿಟಿವರೆಗೂ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿ ಆ ರೂಲ್ ಪ್ರಕಾರ ನಾನು ನಿಮಗೆ ಹೇಳ್ತೇನೆ, ಡೆಬಿಟಲ್ಲಿ ಬರಬೇಕಾ ಕ್ರೆಡಿಟಲ್ಲಿ ಬರಬೇಕಾ ಅಂತ. ಈ ವಿಡಿಯೋದಲ್ಲಿ ನಿಮಗೆ ಸಿಂಪಲ್ ಜರ್ನಲ್ ಎಂಟ್ರಿ ಮತ್ತು ಕಾಂಪೌಂಡ್ ಜರ್ನಲ್ ಎಂಟ್ರಿ ಅರ್ಥ ಆಗಿದೆ ಅಲ್ವಾ? ಗುಡ್. ನಾವು ನೆಕ್ಸ್ಟ್ ಜರ್ನಲೈಸ್ ಮಾಡಬೇಕಾದ್ರೆ ನಾವು ಬಿಫೋರ್ ವಿಡಿಯೋಗೆ ಹೋಗೋದಕ್ಕೂ ಮುಂಚೆ ಯಾವ ಸ್ಟೆಪ್ನ ಫಾಲೋ ಮಾಡಬೇಕು ಅಂತ ಹೇಳ್ತೀನಿ. ಫಸ್ಟ್ ನಾವು ಆ್ಯಕ್ಚುಲಿ ಅಸೆಟಿಂದ ಅಕೌಂಟ್ಸ್ ಇನ್ವಾಲ್ಡ್ ಇಂದ ಟ್ರಾನ್ಸಾಕ್ಷನ್. ಈಗ ಫಸ್ಟ್ ಒನ್ ಪರ್ಚೇಸ್ ಗೂಡ್ಸಲ್ಲಿ ಏನು ಮಾಡಿದ್ವಿ? ಫಸ್ಟ್ ನಾವು ಯಾವ್ಯಾವ ಅಕೌಂಟ್ ಇನ್ವಾಲ್ವ್ ಆಗಿದೆ ಅಂತ ಐಡೆಂಟಿಫೈ ಮಾಡಿದ್ವಿ ಅಲ್ವಾ? ಒಂದು ಪರ್ಚೇಸ್ ಇನ್ವಾಲ್ವ್ ಆಗಿತ್ತು, ಇನ್ನೊಂದು ಕ್ಯಾಶ್ ಇನ್ವಾಲ್ವ್ ಆಗಿತ್ತು. ಇದೇ ಫಸ್ಟ್ ಸ್ಟೆಪ್. ನಮಗೆ ಎಷ್ಟು ಅಕೌಂಟ್ ಇನ್ವಾಲ್ವ್ ಆಗಿದೆ ಅಂತ ನೋಡಬೇಕು. ಓಕೆ, ಅಸೆಟಿಂದ ಅಕೌಂಟ್ಸ್ ಇನ್ವಾಲ್ಡ್. ಅದಾದ ಮೇಲೆ ನಮಗೆ ಸೆಕೆಂಡ್ ಸ್ಟೆಪ್ಪು ಅಸೆಟಿಂದ ಟೈಪ್ ಆಫ್ ಅಕೌಂಟ್ಸ್ ಇನ್ವಾಲ್ಡ್. ಈಗ ಪರ್ಚೇಸ್ ಇತ್ತು ಮತ್ತು ಕ್ಯಾಶ್ ಇತ್ತು. ಪರ್ಚೇಸ್ ಏನಾಗುತ್ತೆ? ಎಕ್ಸ್ಪೆನ್ಸ್ ಆಗುತ್ತೆ. ಕ್ಯಾಶ್ ಏನಾಗುತ್ತೆ? ಅಸೆಟ್ ಆಗುತ್ತೆ. ಇದನ್ನು ಐಡೆಂಟಿಫೈ ಮಾಡಬೇಕು ನಾವು. ಅದು ಸೆಕೆಂಡ್ ಸ್ಟೆಪ್. ಥರ್ಡ್ ಸ್ಟೆಪ್, ಓಕೆ ನನಗೆ ಐಡೆಂಟಿಫೈ ಮಾಡಿದೆ ಎಕ್ಸ್ಪೆನ್ಸು ಮತ್ತು ಅಸೆಟ್ ಅಂತ ಹೇಳಿ ರೂಲ್ನ ಅಪ್ಲೈ ಮಾಡಿದ್ರೆ ಈಸಿ. ಅಪ್ಲೈ ದ ರೂಲ್ ಆಫ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್. ರೂಲ್ ಅಪ್ಲೈ ಮಾಡಿದ್ಮೇಲೆ ಏನು ಮಾಡ್ತೀವಿ? ಜರ್ನಲ್ ಎಂಟ್ರಿನ ಬರೀತೀವಿ. ಇಷ್ಟು ಸಿಂಪಲ್ ಆಗಿ ನಾವು ಜರ್ನಲ್ ಎಂಟ್ರಿನ ರೆಕಾರ್ಡ್ ಮಾಡ್ಬೋದು. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಂಪಲ್ ಆಗಿ ಹೇಗೆ ಜರ್ನಲ್ ಎಂಟ್ರೀಸ್ನ ನಾವು ಪ್ರಿಪೇರ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಅಂಡರ್ ಅಮೇರಿಕನ್ ಸಿಸ್ಟಮಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಜರ್ನಲ್ ಎಂಟ್ರಿ ಜೊತೆಗೆ ಸಿಗೋಣ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಮತ್ತು ಯೂಸ್ಫುಲ್ ಅನಿಸಿದರೆ ಮಾತ್ರ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಯೋರ್ ಸಪೋರ್ಟ್ motivates us to come up with more helpful videos like this. Let's simplify commerce together.